ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಾವಿರಾರು ಜನರು ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ. ಆದರೆ ಈ ಪಿಲಿಕುಳದಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ನಡೆದಿರುವ ಬಗ್ಗೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಪಿಲಿಕುಳ ನಿಸರ್ಗಧಾಮ ಮಂಗಳೂರಿನ ವಾಮಂಚೂರಿನಲ್ಲಿರೋ ಪ್ರವಾಸಿ ತಾಣ. ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನ ನೋಡೋಕೆ ಅಂತಾನೆ ಸಾವಿರಾರು ಜನರು ಆಗಮಿಸುತ್ತಾರೆ. ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ಬರ್ತಾರೆ. ಆದರೆ ಇಂಥ ಪ್ರವಾಸಿ ತಾಣದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಹೈಕೋರ್ಟ್ ಮೆಟ್ಟಿಲೇರಿದ ವನ್ಯಜೀವಿ ಸಂರಕ್ಷಕ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಧಾಮವಾಗಬೇಕಿದ್ದ ಪಿಲಿಕುಳ ನಿಸರ್ಗಧಾಮದಲ್ಲಿ ಅವ್ಯವಹಾರ ನಡೆದಿರೋ ಗಂಭೀರ ಆರೋಪ ಕೇಳಿಬಂದಿದೆ. ಇದರ ಬಗ್ಗೆ ತನಿಖೆ ನಡೆಸುವಂತೆ ವನ್ಯಜೀವಿ ಸಂರಕ್ಷಕ ಭುವನ್ ಎಂ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ವಕೀಲ ಅಶ್ವಿನ್ ಜೋಯಿಸ್ಟನ್ ಕುಟಿನಾರ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಪಿಲಿಕುಳದಲ್ಲಿ ಭ್ರಷ್ಟಾಚಾರ. ಪಿಲಿಕುಳದ ನಿಸರ್ಗಧಾಮದಲ್ಲಿ ಭುವನ್ ಸಮೀಕ್ಷೆ ಮಾಡಿ ಪ್ರಾಣಿಗಳಿಗಾಗುವ ತೊಂದರೆ ಬಗ್ಗೆ ವರದಿ ತಯಾರಿಸಿದ್ದಾರಂತೆ. ಈ ವೇಳೆ ವನ್ಯಜೀವಿ ಧಾಮಕ್ಕೆ 82 ಹೆಕ್ಟೇರ್ ಭೂಮಿಗೆ ಸಿಜೆಡ್ಎ ಪರವಾನಗಿ ಪಡೆದು 30 ಹೆಕ್ಟೇರ್ ಭೂಮಿಯಲ್ಲಿ ಮಾತ್ರ ವನ್ಯಜೀವಿ ಧಾಮ ನಿರ್ಮಿಸಿರುವುದು ಗೊತ್ತಾಗ್ತಿದೆಯಂತೆ. 2019 ಬಳಿಕ ಪಿಲಿಕುಳ ನಿಸರ್ಗಧಾಮ ದೆಹಲಿಯ ಸೆಂಟ್ರಲ್ ಝೂ ಅಥಾರಿಟಿಗೆ ತಮ್ಮ ಯಾವುದೇ ಮಾಸ್ಟರ್ ಪ್ಲಾನ್ನ ನೀಡಿಲ್ವಂತೆ. ಯಾವುದೇ ಪ್ರಾಣಿ ಸಂಗ್ರಹಾಲಯಕ್ಕೆ ಮಾಸ್ಟರ್ ಪ್ಲಾನ್ ಅನುಮೋದನೆ ಆಗದಿದ್ದಲ್ಲಿ ಪ್ರಾಣಿ ವಿನಿಮಯ ಮಾಡುವಂತಿಲ್ಲ. ಆದರೂ ಕೂಡ ಇಲ್ಲಿ ನಿಯಮ ಬಾಹಿರವಾಗಿ ಪ್ರಾಣಿ ವಿನಿಮಯ ಆಗಿದೆಯಂತೆ. ಅಲ್ಲದೆ ಪ್ರಾಣಿ ಪಕ್ಷಿಗಳ ವಾಸಕ್ಕೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಲ್ಲ ಅಂತ ಭುವನ್ ಆರೋಪಿಸುತ್ತಿದ್ದಾರೆ. ಅಲ್ಲಿರುವಂತಹ ಕೇಜ್ ಎಲ್ಲ ರಸ್ಟ್ ಆಗಿತ್ತು. ಕೇಜಿಗೆ ಫಿಶಿಂಗ್ ನೆಟ್ ಅನ್ನು ಬಳಸಿದ್ರು. ಮತ್ತೆ ಎಲ್ಲ ಪ್ರಾಣಿಗಳಿಗೆ ಆಗುವಂತ ವಾತಾವರಣ ಅಲ್ಲಿ ಸೃಷ್ಟಿ ಮಾಡಲಿಲ್ಲ. ಮತ್ತೆ ಝೂವಿನ RTI ಮುಖಾಂತರ ತೆಗೆದಂತ ಕೆಲವು ಡಾಕ್ಯುಮೆಂಟ್ಸ್ ಅಲ್ಲಿ ಝೂವಿನ ಏರಿಯಾ 82 ಹೆಕ್ಟೇರ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಲಾರ್ಜ್ ಝೂವಿನ ಲೈಸೆನ್ಸ್ ಅನ್ನು ಪಡೆದಿದ್ದಾರೆ ಅವರು. ಆಕ್ಚುಲಿ ನೀವು ಸರ್ವೆ ಮಾಡಿ ನೋಡಿದ್ರೆ ಆ ಝೂವಿನ ಖಾಲಿ ಪ್ರಿಮಿಸಸ್ ಇರೋದು 30 ಹೆಕ್ಟೇರ್. ಆ 30 ಹೆಕ್ಟೇರ್ ನಲ್ಲಿ 1200ಕ್ಕಿಂತ ಜಾಸ್ತಿ ಅನಿಮಲ್ ಅನ್ನು ಹೌಸ್ ಮಾಡಿದ್ದಾರೆ. ಸದ್ಯ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಯ ACFರಿಗೆ ನಿಸರ್ಗಧಾಮವನ್ನ ನೋಡಿಕೊಳ್ಳುವ ಹೊಣೆಗಾರಿಕೆ ವಹಿಸಿದ್ದಾರೆ. ಈ ಆರೋಪ ಎಷ್ಟು ಸತ್ಯ ಅಂತ ತನಿಖೆ ನಂತರವಷ್ಟೇ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಜಾ ಜೊತೆ ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಾವಿರಾರು ಜನರು ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ. ಆದರೆ ಈ ಪಿಲಿಕುಳದಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ನಡೆದಿರುವ ಬಗ್ಗೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಪಿಲಿಕುಳ ನಿಸರ್ಗಧಾಮ ಮಂಗಳೂರಿನ ವಾಮಂಚೂರಿನಲ್ಲಿರೋ ಪ್ರವಾಸಿ ತಾಣ. ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನ ನೋಡೋಕೆ ಅಂತಾನೆ ಸಾವಿರಾರು ಜನರು ಆಗಮಿಸುತ್ತಾರೆ. ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ಬರ್ತಾರೆ. ಆದರೆ ಇಂಥ ಪ್ರವಾಸಿ ತಾಣದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಹೈಕೋರ್ಟ್ ಮೆಟ್ಟಿಲೇರಿದ ವನ್ಯಜೀವಿ ಸಂರಕ್ಷಕ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಧಾಮವಾಗಬೇಕಿದ್ದ ಪಿಲಿಕುಳ ನಿಸರ್ಗಧಾಮದಲ್ಲಿ ಅವ್ಯವಹಾರ ನಡೆದಿರೋ ಗಂಭೀರ ಆರೋಪ ಕೇಳಿಬಂದಿದೆ. ಇದರ ಬಗ್ಗೆ ತನಿಖೆ ನಡೆಸುವಂತೆ ವನ್ಯಜೀವಿ ಸಂರಕ್ಷಕ ಭುವನ್ ಎಂ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ವಕೀಲ ಅಶ್ವಿನ್ ಜೋಯಿಸ್ಟನ್ ಕುಟಿನಾರ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಪಿಲಿಕುಳದಲ್ಲಿ ಭ್ರಷ್ಟಾಚಾರ. ಪಿಲಿಕುಳದ ನಿಸರ್ಗಧಾಮದಲ್ಲಿ ಭುವನ್ ಸಮೀಕ್ಷೆ ಮಾಡಿ ಪ್ರಾಣಿಗಳಿಗಾಗುವ ತೊಂದರೆ ಬಗ್ಗೆ ವರದಿ ತಯಾರಿಸಿದ್ದಾರಂತೆ. ಈ ವೇಳೆ ವನ್ಯಜೀವಿ ಧಾಮಕ್ಕೆ 82 ಹೆಕ್ಟೇರ್ ಭೂಮಿಗೆ ಸಿಜೆಡ್ಎ ಪರವಾನಗಿ ಪಡೆದು 30 ಹೆಕ್ಟೇರ್ ಭೂಮಿಯಲ್ಲಿ ಮಾತ್ರ ವನ್ಯಜೀವಿ ಧಾಮ ನಿರ್ಮಿಸಿರುವುದು ಗೊತ್ತಾಗ್ತಿದೆಯಂತೆ. 2019 ಬಳಿಕ ಪಿಲಿಕುಳ ನಿಸರ್ಗಧಾಮ ದೆಹಲಿಯ ಸೆಂಟ್ರಲ್ ಝೂ ಅಥಾರಿಟಿಗೆ ತಮ್ಮ ಯಾವುದೇ ಮಾಸ್ಟರ್ ಪ್ಲಾನ್ನ ನೀಡಿಲ್ವಂತೆ. ಯಾವುದೇ ಪ್ರಾಣಿ ಸಂಗ್ರಹಾಲಯಕ್ಕೆ ಮಾಸ್ಟರ್ ಪ್ಲಾನ್ ಅನುಮೋದನೆ ಆಗದಿದ್ದಲ್ಲಿ ಪ್ರಾಣಿ ವಿನಿಮಯ ಮಾಡುವಂತಿಲ್ಲ. ಆದರೂ ಕೂಡ ಇಲ್ಲಿ ನಿಯಮ ಬಾಹಿರವಾಗಿ ಪ್ರಾಣಿ ವಿನಿಮಯ ಆಗಿದೆಯಂತೆ. ಅಲ್ಲದೆ ಪ್ರಾಣಿ ಪಕ್ಷಿಗಳ ವಾಸಕ್ಕೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಲ್ಲ ಅಂತ ಭುವನ್ ಆರೋಪಿಸುತ್ತಿದ್ದಾರೆ. ಅಲ್ಲಿರುವಂತಹ ಕೇಜ್ ಎಲ್ಲ ರಸ್ಟ್ ಆಗಿತ್ತು. ಕೇಜಿಗೆ ಫಿಶಿಂಗ್ ನೆಟ್ ಅನ್ನು ಬಳಸಿದ್ರು. ಮತ್ತೆ ಎಲ್ಲ ಪ್ರಾಣಿಗಳಿಗೆ ಆಗುವಂತ ವಾತಾವರಣ ಅಲ್ಲಿ ಸೃಷ್ಟಿ ಮಾಡಲಿಲ್ಲ. ಮತ್ತೆ ಝೂವಿನ RTI ಮುಖಾಂತರ ತೆಗೆದಂತ ಕೆಲವು ಡಾಕ್ಯುಮೆಂಟ್ಸ್ ಅಲ್ಲಿ ಝೂವಿನ
ಏರಿಯಾ 82 ಹೆಕ್ಟೇರ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಲಾರ್ಜ್ ಝೂವಿನ ಲೈಸೆನ್ಸ್ ಅನ್ನು ಪಡೆದಿದ್ದಾರೆ ಅವರು. ಆಕ್ಚುಲಿ ನೀವು ಸರ್ವೆ ಮಾಡಿ ನೋಡಿದ್ರೆ ಆ ಝೂವಿನ ಖಾಲಿ ಪ್ರಿಮಿಸಸ್ ಇರೋದು 30 ಹೆಕ್ಟೇರ್. ಆ 30 ಹೆಕ್ಟೇರ್ ನಲ್ಲಿ 1200ಕ್ಕಿಂತ ಜಾಸ್ತಿ ಅನಿಮಲ್ ಅನ್ನು ಹೌಸ್ ಮಾಡಿದ್ದಾರೆ. ಸದ್ಯ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಯ ಎಸಿಎಫ್ರಿಗೆ ನಿಸರ್ಗಧಾಮವನ್ನ ನೋಡಿಕೊಳ್ಳುವ ಹೊಣೆಗಾರಿಕೆ ವಹಿಸಿದ್ದಾರೆ. ಈ ಆರೋಪ ಎಷ್ಟು ಸತ್ಯ ಅಂತ ತನಿಖೆ ನಂತರವಷ್ಟೇ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಜಾ ಜೊತೆ ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಾವಿರಾರು ಜನರು ಇಲ್ಲಿಗೆ ಭೇಟಿಯನ್ನ ನೀಡ್ತಾರೆ. ಆದ್ರೆ ಈ ಪಿಲಿಕುಳದಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ನಡೆದಿರುವ ಬಗ್ಗೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಪಿಲಿಕುಳ ನಿಸರ್ಗಧಾಮ ಮಂಗಳೂರಿನ ವಾಮಂಚೂರಿನಲ್ಲಿರೋ ಪ್ರವಾಸಿ ತಾಣ. ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನ ನೋಡೋಕೆ ಅಂತಾನೆ ಸಾವಿರಾರು ಜನರು ಆಗಮಿಸುತ್ತಾರೆ. ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ಬರ್ತಾರೆ. ಆದರೆ ಇಂಥ ಪ್ರವಾಸಿ ತಾಣದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಹೈಕೋರ್ಟ್ ಮೆಟ್ಟಿಲೇರಿದ ವನ್ಯಜೀವಿ ಸಂರಕ್ಷಕ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಧಾಮವಾಗಬೇಕಿದ್ದ ಪಿಲಿಕುಳ ನಿಸರ್ಗಧಾಮದಲ್ಲಿ ಅವ್ಯವಹಾರ ನಡೆದಿರೋ ಗಂಭೀರ ಆರೋಪ ಕೇಳಿಬಂದಿದೆ. ಇದರ ಬಗ್ಗೆ ತನಿಖೆ ನಡೆಸುವಂತೆ ವನ್ಯಜೀವಿ ಸಂರಕ್ಷಕ ಭುವನ್ ಎಂ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ವಕೀಲ ಅಶ್ವಿನ್ ಜೋಯಿಸ್ಟನ್ ಕುಟಿನಾರ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಪಿಲಿಕುಳದಲ್ಲಿ ಭ್ರಷ್ಟಾಚಾರ. ಪಿಲಿಕುಳದ ನಿಸರ್ಗಧಾಮದಲ್ಲಿ ಭುವನ್ ಸಮೀಕ್ಷೆ ಮಾಡಿ ಪ್ರಾಣಿಗಳಿಗಾಗುವ ತೊಂದರೆ ಬಗ್ಗೆ ವರದಿ ತಯಾರಿಸಿದ್ದಾರಂತೆ. ಈ ವೇಳೆ ವನ್ಯಜೀವಿ ಧಾಮಕ್ಕೆ 82 ಹೆಕ್ಟೇರ್ ಭೂಮಿಗೆ ಸಿಜೆಡ್ಎ ಪರವಾನಗಿ ಪಡೆದು 30 ಹೆಕ್ಟೇರ್ ಭೂಮಿಯಲ್ಲಿ ಮಾತ್ರ ವನ್ಯಜೀವಿ ಧಾಮ ನಿರ್ಮಿಸಿರುವುದು ಗೊತ್ತಾಗ್ತಿದೆಯಂತೆ. 2019ರ ಬಳಿಕ ಪಿಲಿಕುಳ ನಿಸರ್ಗಧಾಮ ದೆಹಲಿಯ ಸೆಂಟ್ರಲ್ ಝೂ ಅಥಾರಿಟಿಗೆ ತಮ್ಮ ಯಾವುದೇ ಮಾಸ್ಟರ್ ಪ್ಲಾನ್ನ ನೀಡಿಲ್ವಂತೆ. ಯಾವುದೇ ಪ್ರಾಣಿ ಸಂಗ್ರಹಾಲಯಕ್ಕೆ ಮಾಸ್ಟರ್ ಪ್ಲಾನ್ ಅನುಮೋದನೆ ಆಗದಿದ್ದಲ್ಲಿ ಪ್ರಾಣಿ ವಿನಿಮಯ ಮಾಡುವಂತಿಲ್ಲ. ಆದರೂ ಕೂಡ ಇಲ್ಲಿ ನಿಯಮ ಬಾಹಿರವಾಗಿ ಪ್ರಾಣಿ ವಿನಿಮಯ ಆಗಿದೆಯಂತೆ. ಅಲ್ಲದೆ ಪ್ರಾಣಿ ಪಕ್ಷಿಗಳ ವಾಸಕ್ಕೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಲ್ಲ ಅಂತ ಭುವನ್ ಆರೋಪಿಸುತ್ತಿದ್ದಾರೆ. ಅಲ್ಲಿರುವಂತಹ ಕೇಜ್ ಎಲ್ಲ ರಸ್ಟ್ ಆಗಿತ್ತು. ಕೇಜಿಗೆ ಫಿಶಿಂಗ್ ನೆಟ್ ಅನ್ನು ಬಳಸಿದ್ರು. ಮತ್ತೆ ಎಲ್ಲ ಪ್ರಾಣಿಗಳಿಗೆ ಆಗುವಂತ ವಾತಾವರಣ ಅಲ್ಲಿ ಸೃಷ್ಟಿ ಮಾಡಲಿಲ್ಲ. ಮತ್ತೆ ಝೂವಿನ RTI ಮುಖಾಂತರ ತೆಗೆದಂತ ಕೆಲವು ಡಾಕ್ಯುಮೆಂಟ್ಸ್ ಅಲ್ಲಿ ಝೂವಿನ ಏರಿಯಾ 82 ಹೆಕ್ಟೇರ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಲಾರ್ಜ್ ಝೂವಿನ ಲೈಸೆನ್ಸ್ ಅನ್ನು ಪಡೆದಿದ್ದಾರೆ ಅವರು. ಆಕ್ಚುಲಿ ನೀವು ಸರ್ವೆ ಮಾಡಿ ನೋಡಿದ್ರೆ ಆ ಝೂವಿನ ಖಾಲಿ ಪ್ರಿಮಿಸಸ್ ಇರೋದು 30 ಹೆಕ್ಟೇರ್. ಆ 30 ಹೆಕ್ಟೇರ್ ನಲ್ಲಿ 1200ಕ್ಕಿಂತ ಜಾಸ್ತಿ ಅನಿಮಲ್ ಅನ್ನು ಹೌಸ್ ಮಾಡಿದ್ದಾರೆ. ಸದ್ಯ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಯ ಎಸಿಎಫ್ರಿಗೆ ನಿಸರ್ಗಧಾಮವನ್ನ ನೋಡಿಕೊಳ್ಳುವ ಹೊಣೆಗಾರಿಕೆ ವಹಿಸಿದ್ದಾರೆ.